ಇದೇ ಥರ ನಿಮ್ಮ ತೋಟದಲ್ಲಿ ಅಡಿಕೆ ಮರಗಳಲ್ಲಿ ಗಮ್ ಬರೋದು, ರಸ ಸೋರುವುದು ಇದೇ ಥರ ಏನಾದರೂ ನಿಮ್ಮ ಮರಗಳಲ್ಲಿ ಕಂಡು ಬರ್ತಿದ್ರೆ ನೀವು ಈಗಲೇ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಇದು ಬಂದು ಅಮ್ರೋಸಿಯಾ ಬೀಟಲ್ ಇನ್ಫೆಸ್ಟೇಷನ್ನಿಂದ ಈ ಥರ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಏನು ಇನ್ಫೆಸ್ಟ್ ಮಾಡಿರುತ್ತೆ ಆ ಭಾಗದಲ್ಲಿ ನಿಮಗೆ ಒಂದು ಸಣ್ಣ ಹೋಲ್ ಕಾಣಿಸುತ್ತೆ. ಆ ಹೋಲಿಂದ ಇದು ರಸ ಅನ್ನೋದು ಅಂದರೆ ಗಮ್ ಅನ್ನೋದು ಇಳೀತಾ ಹೋಗ್ತಾ ಇರುತ್ತೆ. ಇದನ್ನು ನೀವೇನಾದರೂ ಕಂಟಿನ್ಯೂಸ್ ಆಗಿ ನೀವು ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂತಂದರೆ ಇಡೀ ಮರವನ್ನು ಇದು ತಿಂದ್ಬಿಟ್ಟು ಏನು ಮರಗಳು ಒಣಗೋದು, ಗರಿಗಳೆಲ್ಲ ಜೋತ್ ಬೀಳೋದು, ಗಿಡ ಹಳದಿ ಆಗೋದು, ಇದೇ ಥರ ನಾನಾ ತೊಂದರೆಗಳಿಗೆ ಒಳಗಾಗ್ತದೆ. ಇದು ಸ್ವಲ್ಪ ಇರುವಾಗಲೇ ನೀವು ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನೋಡಿ ಯಾವ ಥರ ಪ್ರತಿ ಮರಗಳಲ್ಲೂ ಸಹ ಯಾವ ಥರ ಅಂಟು ಥರ ಇಳಿತಾ ಇದೆ ಅಂತ ಹೇಳ್ಬಿಟ್ಟು. ಇದರ ಮ್ಯಾನೇಜ್ಮೆಂಟಿಗೆ ಬರೋದಾದರೆ ಇದಕ್ಕೆ ಬೈಫೆನ್ಥ್ರಿನ್ ಅಥವಾ ಕ್ಲೋರೋಫೈರಿಫಾಸನ್ನು ನೀವು ಸ್ಟೆಮ್ ಇಂಜೆಕ್ಷನನ್ನು ನೀವು ಮಾಡಬೇಕಾಗುತ್ತೆ. ಈ ಇಂಜೆಕ್ಷನನ್ನು ಮಾಡಿದಾದ್ಮೇಲೆ ನೀವು ಆ ಭಾಗಕ್ಕೆ ನೀವು ಒಂದು ಯಾವುದಾದ್ರೂ ಫಂಜಿಸೈಡ್, ಕಾರ್ಬನ್‌ಡೈಸಿಮ್ ಅಥವಾ ಮ್ಯಾಂಕೋಜೆಬ್ ಈ ಥರನ ಪೇಸ್ಟನ್ನು ಮಾಡಿಬಿಟ್ಟು ನೀವು ಅಲ್ಲಿ ಹಚ್ಚೋದ್ರಿಂದ ಇದನ್ನು ನೀವು ಕಂಟ್ರೋಲನ್ನು ನೀವು ಮಾಡ್ಬೋದಾಗಿದೆ. ಇದೇ ಥರ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಆದಷ್ಟು ರೈತರಿಗೆ ಈ ರೀಲನ್ನು ಫಾರ್ವರ್ಡ್ ಮಾಡಿ.